ಮಲ್ಲಯ್ಯ ಕೂದಲ ಕಂಡು ಅಂಗಿಯ ಕಂಡು ಕೂದಲ ಕಂಡು ಅಂಗಿಯ ಕಂಡು ಮುರಗಿಯ ತಾಣು ಮಲ್ಲಯ್ಯ ಮುರಗಿಯ ತಾಣು ಮಲ್ಲಯ್ಯ ನಿಜ ಭಕ್ತರು ಮಲ್ಲಮ್ಮ ನಿಜ ಭಕ್ತರು ಮಲ್ಲಮ್ಮ ಆಕಾಶದಿ ಗಂಟೆ ನಾವು ಸಮಣ ಆಕಾಶದಿ ಗಂಟೆ ನಾವು ಸಮಣ ಊಚನಾದೆ ನಮ್ಮ ಮೆಚ್ಚಿದೆ ನಿನ್ನ ಭಕ್ತಿಗೆ ಊಚನಾದೆ ನಮ್ಮ ಮೆಚ್ಚಿದೆ ನಿನ್ನ ಭಕ್ತಿಗೆ ಏನ ಬೇಡತಿ ಬೇಡೋ ಎಂದಾನೋ ಮಲ್ಲಯ್ಯ ಏನ ಬೇಡತಿ ಬೇಡೋ ಎಂದಾನೋ ಮಲ್ಲಯ್ಯ ಏನು ಬೇಡಲೆ ತಂದೆ ಏನು ಬೇಡಲೆ ತಂದೆ ಏನು ಬೇಡಲೆ ತಂದೆ ಏನು ಬೇಡಲೆ ತಂದೆ ಹರಸಿದ ಅಂಬಾಲಿ ಏನೋ ಮಲ್ಲಯ್ಯ ಹರಸಿದ ಅಂಬಾಲಿ ಏನೋ ಮಲ್ಲಯ್ಯ ಮಣ್ಣಿನ ಬಾಟೆಯೊಳಗೆ ಹಾಳ ನೀನ ಋತವ ಮಾಡಿ ಸವಿಧಾನೋ ಮಲ್ಲಯ್ಯ ಋತವ ಮಾಡಿ ಸವಿಧಾನೋ ಮಲ್ಲಯ್ಯ ಸೂಚನಾದೆ ನಮ್ಮ ಮೆಚ್ಚಿದೆ ನಿನ್ನ ಭಕ್ತಿಗೆ ಸೂಚನಾದೆ ನಮ್ಮ ಮೆಚ್ಚಿದೆ ನಿನ್ನ ಭಕ್ತಿ ಡೇರ ಬಡ ನಿಲ್ಲಂದನು ಮಲ್ಲಯ್ಯ ಡೇರ ಬಡ ನಿಲ್ಲಂದನು ಮಲ್ಲಯ್ಯ ಆಕ ಮಹಾದೇವಿಯ ವನದಾಗ ಆಕ ಮಹಾದೇವಿ ಕದಲಿಯ ವನದಾಗ ತಪವನ್ನು ಗೈದು ಕಂದಾಳೋ ಮಲ್ಲಯ್ಯ ತಪವನ್ನು ಗೈದು ಕಂದಾಳೋ ಮಲ್ಲಯ್ಯ. ಘಟಪ್ರಭಾ ಭಕ್ತರು ಕೊನೆಯ ದಿನದ ಶ್ರೀಶೈಲ ಪಾದಯಾತ್ರೆಯ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಹಾಗೂ ಕೊನೆಯ ದಿನ ಅಂತಂದರೆ ಯಾವಾಗಿನ ಕೊನೆಯ ದಿವಸವಾಗಿ ಆ ಮಲ್ಲಿಕಾರ್ಜುನನವನ್ನು ಹೋಗಿ ಆಲಿಂಗನ ಮಾಡೀನಿ ಬಿಟ್ಟಾಡೀನಿ ಅನ್ನುವಂತಹ ಉತ್ಸುಕತೆಯಿಂದ ಎಲ್ಲರೂ ಒಂದು ಜಯ ಜಯಕಾರ ಹಾಕ್ತಾರೆ. ಹಾಗೆ ಇನ್ನೂ ಭಕ್ತಾದಿಗಳನ್ನು ತಮ್ಮ ಜೊತೆಗೆ ಕರೆದುಕೊಂಡು ಆ ನಾಮಸ್ಮರಣೆ ಜೊತೆಗೆ ಹೋಗೋದನ್ನು ನೋಡಿದರೆ ಅದು ನಮಗೆ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ನಾವು ನೀವೆಲ್ಲರೂ ಶ್ರವಣ ಮಾಡೋಣ ಬನ್ನಿ. पंडरनाथ महाराज की जय, सकल साधु संत महाराज की जय. जय नम पार्वती हर हर महादेव. ಒಂದು ವಸ್ತುಕತೆಯನ್ನು, ಪ್ರೇಮವನ್ನು, ಭಕ್ತಿಯನ್ನು ನೋಡಿದಾಗ ಕಾಲಿನಲ್ಲಿ ಗುಳಿಗಳಿರ್ಬೋದು, ಯಾತನೆ ಇರಬಹುದು, ಅದೇ ರೀತಿ ನಿದ್ದೆಯನ್ನು ತಡೆದಿರಬಹುದು, ಬೆಳತನಕ ನಡೆದು ಸುಸ್ತಾಗಿರ್ಬೋದು. ಖರೆ ನಮಗೆ ಯಾವುದೇ ಥರದ ಒಂದು ಯಾತನೆ ಇಲ್ಲದೆ, ನಮ್ಮ ಶರೀರ ಕಡೆ ನೋಡದೆ, ನಮ್ಮ ಹಸಿವೆ ನೀರಡಿಕೆಯನ್ನು ಕಾಣದೆ ಈ ಭಕ್ತಾದಿಗಳು ಈ ಬೆಳಗಿನ ಒಂದು ವೇಳೆಯಲ್ಲಿ ನಡೆಯುವುದನ್ನು ನೋಡಿದರೆ ಅದು ವಿಸ್ಮಯವಾದಂತಹ ಒಂದು ಶಕ್ತಿ ಅನ್ನುವಂಥದ್ದನ್ನು ನಾವು ನೋಡಲಿಕ್ಕೆ ಸಿಗ್ತದೆ. ಅಂಥ ವಿಸ್ಮಯವಾದಂತಹ ಅದ್ಭುತವಾದ ಶಕ್ತಿಯ ದರ್ಶನಕ್ಕೆ ಭಕ್ತಾದಿಗಳು ನಡೀತಾರೆ ಅಂದರೆ ಅದು ಒಂದು ಪವಾಡ ಅಂತ. ಶ್ರೀಶೈಲದಲ್ಲಿರುವಂಥ ಆ ಮಲ್ಲಿಕಾರ್ಜುನ ಪವಾಡ ಶಕ್ತಿಯನ್ನು ಇವರೆಲ್ಲರೂ ಪಡೆದುಕೊಂಡೇ ಈ ಒಂದಿಷ್ಟು ಭಕ್ತಿಯಿಂದ ಪ್ರತಿ ವರ್ಷವೂ ಪರಮಾತ್ಮನ ಚಿಂತನೆಯಲ್ಲಿ ಕೆಲವೊಂದಷ್ಟು ಜನ
ಮರಗಾಲುಗಳನ್ನು ಕಟ್ಟಿಕೊಂಡು ನಡೀತಾರೆ. ಎಷ್ಟು 5ರಿಂದ 10 ಫೂಟುಗಳ ಎಷ್ಟು ಎತ್ತರವಾದಂಥ ಒಂದು ಕಟ್ಟಿಗೆ ಮರಗಾಲುಗಳನ್ನು ಹಾಗೂ ಮಧ್ಯದ ರಸ್ತೆಯಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಪ್ರಸಾದ ವ್ಯವಸ್ಥೆ ಎಷ್ಟಿದೆ ಅಂತಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. 24 ಗಂಟೆಗಳ ವ್ಯವಸ್ಥೆಯನ್ನು ಯಾತ್ರಾರ್ಥಿಗಳು ಮುಗಿಯುವವರೆಗೂ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ, ಔಷಧಿ ವ್ಯವಸ್ಥೆ ಇರ್ತದೆ, ಹಾಗೂ ಇನ್ನೂ ಭಕ್ತಾದಿಗಳಿಗೆ ಮಜ್ಜಿಗೆ ಆಗಿರ್ಬೋದು, ನೀರಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಕಬ್ಬಿನ ರಸ ಆಗಿರ್ಬೋದು, ಇವುಗಳನ್ನೆಲ್ಲ ಉಚಿತವಾಗಿ ಭಕ್ತರಿಗೆ ಕೊಟ್ಟರೆ ಆ ಮಲ್ಲಿಕಾರ್ಜುನನಿಗೆ ಮುಕ್ತೈತಿ ಅನ್ನುವಂತಹ ಭಕ್ತರ ಉತ್ಕಟವಾದ ಇಚ್ಛೆ. ಒಂದು ಕಡೆ ಭಕ್ತರ ಉತ್ಕಟವಾದ ಇಚ್ಛೆಯನ್ನು ನೋಡಿದಾಗ ಇನ್ನೊಂದು ಕಡೆ ನಡೆಯುವಂಥ ಭಕ್ತರಲ್ಲಿರುವಂಥ ಜ್ಞಾನವನ್ನು, ಭಕ್ತಿಯನ್ನು ನೋಡಬಹುದು. ಅದೇ ರೀತಿಯಾಗಿ ಕೊನೆಯ ದಿವಸವಾದಂತಹ ಘಟಪರ್ವ ಭಕ್ತಾದಿಗಳು ಮುಂದೆ ಬಂದು ಯಾತ್ರಾರ್ಥಿಗಳು ನಡೆದುಕೊಂಡು ಬಂದಂಥ, ಅಂದರೆ ಕೆಲವೊಂದಷ್ಟು ಜನ ನಡೆದು ಬಂದರೆ ಇನ್ನಷ್ಟು ಜನ ಆ ವಾಹನದಲ್ಲಿ ಕುಳಿತುಕೊಂಡು ಬಂದು ಬರುವಂಥ ಭಕ್ತಾದಿಗಳಿಗೆ ಪ್ರಸಾದದ ಒಂದು ತಯಾರಿಯನ್ನು ಮಾಡ್ತಾರೆ. ಅಂದರೆ ಎಷ್ಟು ಒಂದು, ಅಂದರೆ ಎಲ್ಲರಿಗೂ ಒಂದು ಭಕ್ತಿಯ, ಅಂದರೆ ಎಲ್ಲ ಥರದ ಭಕ್ತಿಯನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ನಡೆಯುವುದಾಗಿರ್ಬೋದು, ನಡೆದು ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರಾಗಿರ್ಬೋದು, ಅದೇ ರೀತಿಯಾಗಿ ತಮ್ಮ ತನು ಮನಧನದಿಂದ ಸಹಾಯ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಾಗಿರ್ಬೋದು, ಅದನ್ನು ಬಹಳ ಒಂದು ಉತ್ಕಟವಾದಂತಹ, ಬಹಳ ಒಂದು ನೀಟವಾದಂಥ ವ್ಯವಸ್ಥೆಯಲ್ಲಿ ಈ ಭಕ್ತರು ಮಾಡಿದ್ದನ್ನು ನೋಡಿದಾಗ, ಅಂದರೆ ಘಟಪ್ರಭಾ ಜೊತೆಗೆ ಇನ್ನೂ ಇಲ್ಲಿ ಅವು ಎಷ್ಟೋ ಹಳ್ಳಿಗಳ ಜನ ಪಾಲ್ಗೊಂಡು ಆ ಭಕ್ತರ ಒಂದು ಘಟಪ್ರಭೆಯ ಒಂದು ನೀರು ಹೆಂಗೆ ಹರಿತಿದೆಯೋ ಹಂಗೂ ಘಟಪ್ರಭಾದಿಂದ ಭಕ್ತಿ ರಸ ಅನ್ನುವಂಥದ್ದು ಶ್ರೀಶೈಲಕ್ಕೆ ಹೋಗ್ತದೆ. ಅಂದರೆ ಘಟಪ್ರಭೆ ನದಿ ಕೃಷ್ಣಾ ನದಿ ಕೂಡಿ ಬಂದು ಶ್ರೀಶೈಲವನ್ನು ಕೂಡಿದಾಗ, ಅದೇ ರೀತಿ ಘಟಪುರದಲ್ಲಿರುವಂತಹ ಭಕ್ತಿ ಅನ್ನುವಂಥ ನದಿಯು ಹರಿತಾ ಬಂದು ಇವತ್ತು ವೆಂಕಟಾಪುರ ಅನ್ನುವಂಥ ಕೊನೆಯ ಗ್ರಾಮಕ್ಕೆ ತಲುಪಿ ಇಲ್ಲಿ ಎಲ್ಲರಿಗೂ ಭಕ್ತಾದಿಗಳಿಗೆ ಉತ್ಕೃಷ್ಟವಾದಂತಹ ಭೋಜನದ ವ್ಯವಸ್ಥೆಯನ್ನು ಮಾಡಿಸಿ, ಹಾಗೂ ಕೊನೆಯ ದಿವಸವಾಗಿರುವುದರಿಂದ ಇಲ್ಲೆಲ್ಲ ಭಕ್ತಾದಿಗಳ ಪ್ರಸಾದವನ್ನು ಮಾಡಿ, ಅಂದರೆ ಇಲ್ಲಿಂದ ವೆಂಕಟಾಪುರದಿಂದ ಇನ್ನು ಒಂದು ಅರಣ್ಯ ಪ್ರದೇಶದಲ್ಲಿ ನಡಿಬೇಕಾಗ್ತದೆ. ಅದಕ್ಕಾಗಿ ಇದು ಕೊನೆಯದ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಅಂದರೆ ಭಕ್ತಾದಿಗಳು ಕೆಲವೊಂದಷ್ಟು ಜನ ನಡೀತಾ ಹೋಗ್ತಾರೆ, ಕೆಲವೊಂದಷ್ಟು ಮಂದಿ ವಾಹನಗಳ ಮೂಲಕ ಹೋಗ್ತಾರೆ. ಅದಕ್ಕಾಗಿ ಇಲ್ಲಿಂದ ಕಂಬಿಗಳು ತೆಗೆದುಕೊಂಡು ಇನ್ನೂ ಎಷ್ಟೋ ಭಕ್ತರುಗಳು ಮುಂದೆ ಹೋಗ್ತಾರೆ. ಅಂದರೆ ಕೊನೆಯದ ಪ್ರಸಾದ ಅಂತಂದರೆ ಶ್ರೀಶೈಲದಲ್ಲಿ ಮಾಡ್ತಾರೆ. ಆದರೆ ನಡೆಯುವುದು ಕೆಲವೊಂದಷ್ಟು ಜನ ಇಲ್ಲಿಂದ ಕೊನೆಯದು ಅಂತಂದಂಗೆ. ಹಾಗೂ ಪಾದಯಾತ್ರೆಯ ಪ್ರಮುಖರು ಈ ಭಕ್ತಾದಿಗಳನ್ನು ಕಾಳಜಿಯನ್ನು ಮಾಡಿದರೆ, ಯಾರೋ ಒಂದು ಮನೆಯೊಳಗೆ ತಮ್ಮ ಮನೆ ಕುಟುಂಬದ ಜನರನ್ನು ಯಾವ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ, ಅದೇ ರೀತಿಯಾಗಿ ಈ ಪಾದಯಾತ್ರೆಯ ಕಮಿಟಿಯ ಕೆಲವೊಂದಷ್ಟು ಪ್ರಮುಖರಾಗಿರಬಹುದು, ಹಾಗೂ ಇನ್ನೂ ಕೆಲವಷ್ಟು ಊರ ಪ್ರಮುಖರಾಗಿರ್ಬೋದು, ಸುತ್ತಮುತ್ತ ಹಳ್ಳಿ ಬಂದಂತಹ ಕೆಲವಷ್ಟು ಜನ ಪ್ರಮುಖರಾಗಿರ್ಬೋದು, ಅವರೆಲ್ಲರೂ ಅಂದರೆ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ನೋಡಿದರೆ ಬಹಳ ಒಂದು ಅದ್ಭುತವಾದಂತಹ, ನಾವು ಇವತ್ತು ಭಕ್ತಿಯನ್ನು ಕಲಿಬೇಕಾದ್ರೆ ಇಂಥ ಪಾದಯಾತ್ರೆಯಲ್ಲಿ ಹೋದಾಗಲೇ ನಮಗೆ ಅದು ಸಿಗ್ತದೆ. ಯಾಕಂದರೆ ಎಷ್ಟೋ ಜನ ಪ್ರಸಾದ ವ್ಯವಸ್ಥೆ ಜೊತೆಗೆ ಕೆಲವೊಂದಷ್ಟು ಭಕ್ತಾದಿಗಳಿಗೆ ಬರಲಿಕ್ಕೆ ನಮ್ಮ ಭಾಗ್ಯವಾಡಿಯಿಂದ ಕೆಲವೊಬ್ಬರು ಭಕ್ತರು ಈ ಯಾವುದೇ ಒಂದು ಗಾಡಿ ಬಾಡಿಗೆ, ಹಾಗೂ ಅದರ ಜೊತೆಗೆ ಆ ಗಾಡಿಗೆ ಡಿಸೈಲದ ಒಂದು ಹಣವನ್ನು ತೆಗೆದುಕೊಳ್ಳಬೇಕು. ಅಂದರೆ 15 ದಿನದವರೆಗೆ ಭಕ್ತಾದಿಗಳು ವ್ಯವಸ್ಥೆ ಮಾಡ್ತಾರೆ. ಅಂದರೆ ಅವರು ಭಕ್ತಿಯನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದೇ ರೀತಿಯಾಗಿ ಕೆಲವೊಂದಷ್ಟು ಪ್ರಮುಖರು ತಮ್ಮ ಅನಿಸಿಕೆಗಳಾಗಿರ್ಬೋದು, ಸೇವೆ ಆಗಿರ್ಬೋದು, ಯಾವ ರೀತಿ ಮುಂದಿನ ಒಂದು ಕಾರ್ಯಕ್ರಮಗಳನ್ನು ಮಾಡೋಣ ಚರ್ಚೆಯನ್ನು ಮಾಡುವುದನ್ನು ಈ ಒಂದು ಸಂದರ್ಭದಲ್ಲಿ ಪ್ರಮುಖರ ಜೊತೆಗೆ ಯಾತ್ರಾರ್ಥಿಗಳಾಗಿರ್ಬೋದು, ಊರಿನ ಪ್ರಮುಖರು ಎಲ್ಲ ಒಂದು ಚರ್ಚೆಯನ್ನು ಮಾಡುವುದನ್ನು ನೋಡೋಣ ಬನ್ನಿ. ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ಇವತ್ತಿನ ದಿವಸ ಎರಡು ಮಾತಾಡಲಿಕ್ಕೆ ಹಚ್ಚಿದ್ದಾರೆ.
ಘಟಪ್ರಭಾದಿಂದ ಇಲ್ಲಿಯವರೆಗೆ ಎಲ್ಲ ಭಕ್ತಾದಿಗಳು ನಿದ್ದೆ ನೋವು ಎಲ್ಲ ನಲುವುಗಳನ್ನು ನೀಗಿಸಿಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಆ ಮಲ್ಲಿಕಾರ್ಜುನ ಆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಪಟ್ಟು ಕಾಪಾಡಲೆಂದು ನನ್ನ ವಿನಂತಿಗಳು. ಧನ್ಯವಾದ. ಅವರು ಈ ಒಂದು ಯಾತ್ರೆ ನಿಮಿತ್ತವಾಗಿ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಂ, ನಾವು ಇಲ್ಲಿ ತನಕ ಬಂದಿದ್ದು ಶ್ರೀಮನ ಮಾರುತಿ ಕಡಪ್ಪ ಹುಕ್ಕೇರಿ ಮತ್ತು ಮಹಾದೇವ್ ಯರ್ನಾಳ್, ಕಲ್ಲಪ್ಪನ ಕೊಂಕಣಿ, ಮಹಾದೇವ್ ಬೇರೇಶ್ವರ್ ಮತ್ತು ನಮ್ಮ ಸತ್ಯಪ್ಪನ ನಿಡಗುಂದಿ. ಮೊದಲು ಶುರುವಾತಿ ಚುಂಗಣೆ ಬಂದಿದ್ದು 7 ಮಂದಿ 9 ಮಂದಿ. ಆನಂತರ ನಾವು ಬಂದು 17 ವರ್ಷ ಆಯಿತು. ಮಾಮ ಬರಕತ್ತು 18 ವರ್ಷ, ನಾವು ಬರಕತ್ತಿದ್ದು 17 ವರ್ಷ. ನಮಗೆ ಇನ್ನೂ ಯಾವುದೇ ಕುಂದು ಕೊರತೆ ಬರಲ್ಲ ನೋಡಿಕೊಂಡಿದ್ದಾರೆ. ಮತ್ತು ಮೇಲಾಗಿ ನಮ್ಮ ಮಂಟೂರು ಗ್ರೂಪ್ ವತಿಯಿಂದ ನಾವು ಸಹಕಾರದಿಂದ ಗಾಡಿಯನ್ನು ನಾವು ಗೊತ್ತಿದ್ದಕ್ಕಿಲ್ಲ. ಗೈಡೆವ್ರ ಅಷ್ಟೇ ಮನೆ ದೇವ ಆದೇಶ ಮಾಡೋದು ಹೋಗೋದು ಅಷ್ಟೇ ಇತ್ತು. ಈಗಾಗಲೇ ಎಲ್ಲರಿಗೂ ಕಂಡು ಅಂತ ಎಲ್ಲರಿಗೂ ತಮ್ಮ ಪ್ರೀತಿಯಿಂದ ನಡೆದುಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಅನುಭವ ಈ ಶ್ರೀಶೈಲ ಮಲ್ಲಿಕಾರ್ಜುನ ಅನುಭವ ದೇವರು ಅವ್ರಿಗೆ ಈಗ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದಗಳು. ಮತ್ತು ನಮ್ಮ ಭಕ್ತ ಬಾಂಧವರಲ್ಲಿ ಜಾಂಗ್ನೂರು ಸಂಘಗಳು ಒಂದು 5 ರಿಂದ 7 ಮಂದಿ ಕಂಪಲ್ಸರಿ ಬಂದಿದ್ದು. ಅವರು 17-18 ವರ್ಷ ಆಯಿತು. ಅವರಿಗೂ ನಾನು ಧನ್ಯವಾದಗಳು. ನಮ್ಗೆ ನಮ್ಮ ದೇವ್ರ ಎಲ್ಲ ಹುಡುಗರು, ಈಗ ನಮ್ಮ ಮಲ್ಲಾಪುರ ಹುಡುಗರಾಗಲಿ ಎಲ್ಲ ದೇವರ ಈ ಎಲ್ಲ ಹುಡುಗರು ದೇವರ ಹೊತ್ಕೊಂಡು ದೇವ ಸೇವಾ ಮಾಡಲಿ, ಚೆನ್ನಾಗಿ ಮಾಡಲಿ. ಇನ್ನೂ ನಾವು ವಯಸ್ಸಾಗೈತಿ, ಇನ್ನು ನಾವು ಉಣಕಿದ್ರೆ ಮುಂದಿನ ಹುಡುಗರು ತೊಗೊಂಡು ಮಾಡ್ಕೊತ ಹೋಗ್ಲಿಪ್ಪ ಅಂತ ಹೇಳಿ ನಮ್ಮ ವಿನಂತಿ ರೀ. ಮತ್ತು ಬಂದಂಥ ಇಲ್ಲಿ ಒಂದು ಭಕ್ತಾದಿಗಳಿಗೆ ನಾವೆಲ್ಲ ನೋಡಿದ್ದೀವಿ ಯಾತ್ರೆದೊಳಗೆ. ಎಷ್ಟೋ ಜನ ಅವರಿಗೆ ವ್ಯವಸ್ಥೆಯನ್ನು ಮಾಡಿರೋದಿಲ್ಲ, ಸರಿಯಾಗಿ ಊಟದ ವ್ಯವಸ್ಥೆಯನ್ನು ಇಲ್ಲಿರೋದಿಲ್ಲ. ನಿಮ್ಮಲ್ಲಿ ನಾನು ನೋಡಬೇಕಾದ್ರೆ ಉತ್ಕೃಷ್ಟವಾದಂತಹ ಭೋಜನದ ವ್ಯವಸ್ಥೆ ಮಾಡ್ತಿರ್ತೀರಿ. ಅಂದರೆ ಪ್ರತಿಯೊಬ್ಬರು ಒಂದೊಂದು ದಿವಸ ಭಕ್ತಾದಿಗಳು ಕೊಡ್ತಾರೋ ಅಥವಾ ನೀವು ಕಮಿಟಿಯಿಂದ ಮಾಡ್ತೀರೋ ಹೆಂಗೆ ಅದಕ್ಕೆ? ಅದನ್ನು ನಾವು ಕಮಿಟಿಯಿಂದ ಮಾಡಿಲ್ಲ, ನಾವು ಎಲ್ಲ ಸಂಘ ಮಾಡಿದ್ರು. ಒಂದು ಪ್ರತಿಯೊಬ್ಬರು ಎಲ್ಲರೂ ಕೂಡಿ ನಾವು ಅದಕ್ಕೆ ಶ್ರೀಶೈಲ ವರ್ಜಿ ಅಂತೇಳಿ ಅವರು ತೊಡೆ ಕೊಡ್ತಾರೋ. ಈ ವರ್ಷ ಎಲ್ಲ 4 ಮಂದಿ ಹೆಚ್ಚು ಕೊಟ್ಟಿದ್ದಾರೆ. ಈ ವರ್ಷ ನಮ್ಮ ಶಿವಪ್ಪ ಪಾಟೀಲ್ ಮುತ್ನಾಳ ಅವ 11,000 ರೂಪಾಯಿ ಕೊಟ್ಟಿದ್ದಾನೆ ರೀ. ಮುಂದೆ ನಮ್ಮ ಇವ್ರು ಯಾರು ಶಂಕರ ಬಸು ಕಮತ್ 5,000 ರೂಪಾಯಿ ಕೊಟ್ಟಿದ್ದಾನೆ ರೀ. ಮಾಮ ನಂದು ಸೇವಾ ಆಗ್ಲತ್ತೇಳ್ರಿ. ಮುಂದೆ ನಮ್ಮ ರಾಜು ಹುಕ್ಕೇರಿ 5,000 ರೂಪಾಯಿ ಕೊಟ್ಟಿದ್ದಾನೆ ರೀ. ನಮ್ಮ ಯಾವಪ್ಪ ಹುಡುಗ ಅವ ದಂಧೆ ಮಾಡೋ ಅವ 5,000 ದುಡಿಮೆ ಹುಡುಗ್ರಿ ಅವ 5,000 ರೂಪಾಯಿ ಕೊಟ್ಟಿದ್ದಾನೆ ರೀ. ಮುಂದೆ ಪ್ರತಿಯೊಬ್ಬರು ಈಗ ನಾವು ನಮ್ಮ ಹುಡುಗಪ್ಪ ಎಣ್ಣೆ ಡಬ್ಬಿ ಅಲ್ಲಿದ್ದು ಅವನ ತಂದು ಎಣ್ಣೆ ಡಬ್ಬಿ ಕೊಟ್ಟಿದ್ದಾನೆ ರೀ. ಯಾರಪ್ಪ ಎಣ್ಣೆ ಡಬ್ಬಿ ಕೊಟ್ಟಾರ? ಶಂಕರ್ ಬಡಿಗೇರ್. ಅವ್ನು ಹಿಂತಿ ನಡ್ಕೊತ ಬರ್ತಾರೆ. ಅವ್ರ ಭಕ್ತಿ ಕಾಣಿಕೆ ಅವ್ರೊಂದು ಡಬ್ಬಿ ಎಣ್ಣೆ ತಂದು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನಾವು ಯಾರಿಗೆ ಕೊಡ್ರತ್ತ ಕೇಳಂಗಿಲ್ಲ, ತಾವ. ಮತ್ತೆ ಮೊನ್ನೆ ರಾತ್ರಿ ಸೇವೆಯನ್ನ ನಿಮ್ಮ ಹಳೆಯವರು ಮಾಡಿಸಿರೇನ್ರಿ? ಎಲ್ಲರೂ ಕೂಡಿಸಿರಿ, ಎಲ್ಲ ಇವ್ರು ಅನ್ನೋದು ಎಲ್ಲರದು ಕೂಡಿಸಿ ನಾವು ಮಾಡ್ತೇವೆ. ಇವ್ರದ ಹೆಸರು ಇಡಂಗಿಲ್ಲ ರೀ. ಆದ್ರೆ ಎಲ್ಲ ಏನಾಗ್ತದೆ ಎಲ್ಲ ಸಾಮಾನು ತಗೊಂಡು ಏನು ಬೇಕಂದ್ರೆ ಎಲ್ಲರಿಗೂ ಮಾಡ್ತೇವೆ. ಈ ವರ್ಷ ನಮಗೆ ಇನ್ನೊಂದು ಏನ್ರಿ 3 ಮಂದಿ ಡಾಕ್ಟರ್ ಬಂದಾರ. ಒಬ್ಬರು ಪವನ್ಯ ಡಾಕ್ಟರ್ ಬಂದು ನಾವು ಈಗ ಮಂತ್ರಾಲಯದಿಂದ ಅವರು ವ್ಯವಸ್ಥೆ ಮಾಡ್ರಿ. ನಮ್ಮ ಶ್ರೀಶೈಲ ಹುಡುಗರೆ ನಮ್ಮ ಉದ್ದಾರ ಅಂತೇಳಿ ನಮ್ಮ ಅವ್ರ ಉದ್ದಾರ ಕಲ್ಲಬತ್ತ ನಮ್ಮ ಮನೆಯವ್ರು, ನಮ್ಮ ಅಣ್ಣಾರವ್ರು, ಅವರ ಮಗನ ಮಗ ಅವು ಈ ಸಲ ನಮ್ಮಲ್ಲಿ ಈ ಸಲ ನಡ್ಕೊತ ಬಂದು ಅವು ಸೇವಾ ಮಾಡಿದಾನ್ರಿ. ಪ್ರತಿಯೊಬ್ಬರು ಈ ವರ್ಷ ಸೇವಾ ಮಾಡಕ್ಕೆ ಎಲ್ಲರೂ ನಾನೇ ಅನ್ನೋದೇ ಮಾಡಿದಾರ್ರಿ. ಬ್ಯಾಸೊತ್ತು ಯಾರೂ ಮಲ್ಕೊಂಡಿಲ್ಲ. ನಾವು ಈ ವರ್ಷ ನಾನು ಈಗ ಹಾದಿ ಇವತ್ತು 40 ಕಿಲೋಮೀಟರ್ ಬಂದ್ರು ಯಾಕಂದ್ರೆ ನಾನು ಕೇಳಿಲ್ಲ. ಅವ್ರು ನನಗೆ ತ್ರಾಸ ಅನ್ಕಾಗ್ತದ. ನಾನೇ ಇದು ಮಾಡಿ, ಯಾಕಂದ್ರೆ ನಾಳೆ ಸೋಮವಾರ ಐತ್ರಿ ಮಲ್ಲಯ್ಯ ಗುಡ್ಡ ಏರ್ಬೇಕಂತ ಹೇಳಿ ನಾವು ಆ ಪ್ಲ್ಯಾನ್ ಹಾಕಿ ಒಬ್ರು ಮಾತಾಡೋದು ನೋಡಿ ಗುಡ್ಡ ಏರ್ಬೇಕಂತೇಳಿ ಮಾಡೋ ಸಂಬಂಧ ನಾವು ಮಾಡಿದವ್ರು ಅದಕ್ಕೆ ಅವ್ರ ಕಡೆ ನಾನು ಶ್ರಮೆ ಕೇಳಿ. ಯಾಕೆ ನಮ್ದು ಹಾದ್ಯಾಗ ವಸ್ತಿ ಆಗ್ಬೇಕಾಯ್ತು ಒಪ್ಪತ್ತ. ಆದರೂ ಎಲ್ಲರೂ ಇಲ್ಲಿ ಬಂದರು. ಈಗ ಎಲ್ಲರೂ ಅಡುಗೆ ಮಾಡಿ ಇನ್ನು ಪೂಜೆ ಮಾಡಿ 6 ಗಂಟೆಗೆ ಇಲ್ಲಿಂದ ಬಿಡಬೇಕಂತ ಇದ್ದೀರಿ. ಮುಂದೆ ಇದಕ್ಕೆ ನೀವು ಮುಂದೆ ಎಲ್ಲ ಈ ವರ್ಷ ನೀವು ನಮ್ಮ ಅನುಕೂಲ ಮಾಡಿಕೊಟ್ರಿ. ಬಂದವ್ರಿಗೆ ಇಂಜೆಕ್ಷನ್ ಮಾಡಿರಿ, ಔಷಧ ಕೊಟ್ರಿ, ಗುಳಿಗೆ ಕೊಟ್ರಿ. ಪ್ರತಿಯೊಬ್ಬರು ಡಾಕ್ಟರ್ ಇದ್ದಾಳೆ ಎಲ್ಲ ಬಂದು ಸೇವೆ ಮಾಡಿದಾರೆ ಅಂತೇಳಿ ನಾವು ಹೇಳಕ್ಕೆ ಬಯಸ್ತೇವೆ. ಮತ್ತು ಅದೇ ರೀತಿಯಾಗಿ ನಮಗೆ ವಿಶೇಷವಾದ ಸ್ವಾಮಿಗಳು
ಅವರಿಬ್ಬರು ಸೇವೆ ಅಂದರೆ ಇನ್ನೊಂದು ನಾವು ನೋಡ್ತಾ ಬಂದಿದ್ವಿ ಹಾದಿ ಯಾತ್ರೆ ಒಳಗೆ ಒಬ್ಬರು ಕಂಬಿ ಹೊತ್ಕೊಂಡು ಹೋದವ್ರು ಹೋಗೇ ಬಿಡ್ತಾರೆ. ಅವ್ರ ಜೋಡಿ ಯಾರು ನಾಮಸ್ಮರಣೆ ಮಾಡೋರು ಇರೋದಿಲ್ಲ, ಆಮೇಲೆ ಯಾರು ಸ್ವಾಮಿಗಳು ಇರೋದಿಲ್ಲ, ಅವ್ರು ಒಬ್ಬರೇ ಹೋಗ್ತಿರ್ತಾರೆ. ವಿಶೇಷವಾದಂಥದ್ದು ನಾನು ನೋಡಿದ್ದಂದರೆ ಹೆಂಗೆ ಮಲ್ಲಯ್ಯನ ದಿವಸ ಪೂಜೆ ಆಗ್ತದಲ್ಲ ಅಲ್ಲಿ, ಅದೇ ರೀತಿಯಾಗಿ ಮುಂಜಾನೆ ಮತ್ತು ಸಾಯಂಕಾಲ ನಿಮ್ಮ ಸೇವೆ ನೋಡಿ ಭಾಳ ನನಗೆ ತುಂಬ ಆಗೈತಿ. ಅಂದರೆ ಸ್ವಾಮಿಗಳು ತಮ್ಮ ಭಕ್ತಿಯಿಂದ ಎಷ್ಟು ಶ್ರದ್ಧೆಯಿಂದ ಇದು ಪೂಜೆ ಮಾಡ್ತಾರೆ ಅಂದರೆ ಅದನ್ನ ವರ್ಣಿಸೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಂದರವಾದಂಥ ಮಾಡ್ತಾರೆ. ಅವೆಲ್ಲ ನಿಮಗೆ ಟೀಮ್ ಅದಾರ ಭಾಳ ನನಗೆ ಖುಷಿ ಅನಿಸೈತ್ರಿ ಅದು. ಇನ್ನೊಂದು ಕಾರಣ ಹೇಳ್ತಾರೆ ನಮ್ಮ ಬಸವ ಸ್ವಾಮಿಗಳು ನಮಗೆ ಮೊದಲು ನಾವು ಬರೀ ಇದನ್ನ ಏನೂ ಇಲ್ಲದ ಬರ್ತಿದ್ರು. ನಾವು ಒಂದು ತೊಡೆ ವರ್ಷ ರೀ ಕಂಬಿ ಇಲ್ಲದ ಬರ್ತಿದ್ವು. ಬೊಮ್ಮನ ಬುದ್ಧಿಯಾಗ್ರಿ ನಮಗೆ ಪೂಜೆ ಮಾಡಕ್ಕೆ ನಮಗೆ ಹಾಡಕ್ಕೆ ಯಾರು ಅಲ್ಲಿ ಗೌಡ್ರ ಬೊಮ್ಮನ ಬುದ್ಧಿ ಗೌಡ್ರ ಒಂದು ಫಸ್ಟಕ್ಕೊಂದು ಇದನ್ನ ತೊಗೊಂಬಂದ್ರು. ನಮಗೊಂದು ಹಾಡು ಅಂದ್ರೆ ಅಡಿಕೊಂಡ್ರು ನಾವು ರೀ. ಯಾಕೆ ನಮಗೊಂದು ಹಾಡು ಬರ್ತಿರ್ಕಿಲ್ಲ. ಬೊಮ್ಮನ ಬುದ್ಧಿದಾಗ ಗೌಡ್ರ ಎಲ್ಲ ಅಲ್ಲಿ ಒಂದು ಹೇಳ ಶ್ರೇಷ್ಠನಾಗ ಬೊಮ್ಮನ ಬುದ್ಧಿಯಾಗ್ರಿ ನಮ್ಗೆ 4 ದಿನ ಇರ್ತಾರೆ, ಪೋಣಿಸ್ತಾರೆ, 10 ದಿವಸ ಇರ್ತಾರೆ. ಮತ್ತು ಇಡೀ ಹೆಣ್ಮಕ್ಕಳ ಇಡೀ ಊರ ಎಲ್ಲರೂ ಬಂದು ಸೇವೆ ಮಾಡ್ತಾರೆ. ನಮಗೆ ಇನ್ನೊಂದು ಬೊಮ್ಮನ ಬುದ್ಧಿಯಿಂದ ರೀ ಒಂದು ಗದ್ದಿನಗಿರಿ ಕ್ರಾಸ್ ತಕಾರಿ ಪೂರ್ತಿ ನಮ್ಮ ಘಟಪುರದಿಂದ ತೋಳಗಿರಲಿ ಒಂದು ನಮ್ಮ ಸೇವೆ ನಾವು ಕೇಳೋಕ್ಕಿಂತ ಮೊದಲು 8 ದಿನ ಆಗಾವ್ ನಮ್ಮ 10 ದಿವಸ ಇರ್ತ. ಎಲ್ಲಿಂದ ಘಟಪುರವಾದಿಂದ ಚಾಲೋ ಆದ್ರೆ ಬಾಗಲಕೋಟೆ ತಕ ನಮ್ಮ ಊಟದವ್ರೆ ಪ್ರತಿಯೊಬ್ಬರ ಊಟದ ಎಲ್ಲರೂ ಕೇಳಾಕ ನಮ್ಮನ್ನು ಊಟಕ್ಕೆ ನಿಲ್ತಾರೆ. ಆಗ ಅವರ ಪೋಣಿಸ್ತಾರೆ. ಗದ್ದಿನಗಿರಿ ಕ್ರಾಸ್ದವ್ರು ಅವರ ಪೋಣಿಸ್ತಾರೆ ರೀ. ಮುಂದೆ ಬಾಗಲಕೋಟದ ಚಿರಂತಿ ಮಠದ ಸ್ವಾಮಿಗಳು ಅವ್ರ ಮ್ಯಾನೇಜರ್ ಅವ್ರು ಫೋನ್ ಹಚ್ಚಿರ್ತಾರೆ ರೀ. ಮುಂದೆ ನಮ್ಮ ಇದಕ್ಕೆ ರೀ ಲೋಕಾಪುರ ಗೌಡ್ರು ಅಲ್ಲೊಬ್ರು ನಮಗೆ ಊಟದ ವ್ಯವಸ್ಥೆ ಮಾಡ್ತಾರೆ ರೀ. ಒಡರೊಟ್ಟಾಗಿ ವ್ಯವಸ್ಥೆ ಮಾಡ್ತಾರೆ ರೀ. ಯಾದವಾಡದಾಗ ವ್ಯವಸ್ಥೆ ಮಾಡ್ತಾರೆ. ಯಾದವಾಡದಾಗ ನಮಗಪ್ಪ ಬೆಳಗಿನ ಬಿಸಿನೀರು ಕಾಯಿಸಿ ಬೆಳಗ್ಗೆ ಮಾಡ್ತಾರೆ. ಅದ್ರ ಮುಂದೆ ಗದ್ನಿಗೆ ಕ್ರಾಸ್ ಒಬ್ರು ಗೌಡ್ರ ಅವರು ನಮಗೆ ಮಾಡ್ತಾರೆ. ಪ್ರತಿಯೊಬ್ಬರು ಇಲ್ಲ ಅನ್ನೋದು ನಮಗೆ ಈ ವರ್ಷ ರೀ ನನ್ನ ವಿಚಾರ ಲೆಕ್ಕ ನಾವು ತಿಂದದ ಏನು ತಿಂದು ನಮಗೆ ಗೊತ್ತಿಲ್ಲ ಅಷ್ಟು ವ್ಯವಸ್ಥೆ ನಮ್ಮಲ್ಲಿ ಹಾದಿಡ್ದಾಗೈತಿ. ಆ ಸೇವೆ ಮಾಡ್ತೀರಿ ಅಂದ ಸುಮಾರಾಗಿ ನಿಮ್ಮ ಎಲ್ಲ ದಿಂಡಿಗಳಲ್ಲಿರುವಂಥ ಒಂದು ಸೇವೆ ಬೇರೆ. ವಿಶೇಷವಾದಂಥದ್ದು ನಿಮ್ಮಲ್ಲಿ ಏನಾಗೈತೆ ಅಂದರೆ ಟೀಮು ಒಕ್ಕಟ್ಟದಿಂದ ಆ ನಾಮಸ್ಮರಣೆ ಜೊತೆಗೆ ಕಂಬಿ ಜೊತೆಗೇನೆ ಬರ್ತಿರ್ತೀರಿ. ಎಲ್ಲ ನಾಮಸ್ಮರಣೆ ಮಾಡ್ತಾ ನಾವು ನೋಡಿದ್ದೀವಿ. ಹಾದಿ ಹಿಡ್ದ ಎಷ್ಟೋ ಕಂಬಿಯವರು ಬರ್ತಾ ಎಂಟರ್ಟೈನ್ಮೆಂಟ್ ಮಾಡ್ಕೊತ ಬರ್ತಿದ್ರು ಅವರು. ಯಾವ ಕ್ಷೇತ್ರಕ್ಕೆ ಎಲ್ಲಿ ಹೋಗ್ಬೇಕು ಅಂದರೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಪವಿತ್ರ. ಅದು ಧರ್ಮಕ್ಷೇತ್ರ ಹೆಂಗಿರಬೇಕು, ಕುರುಕ್ಷೇತ್ರದಾಗ ಹೆಂಗಿರಬೇಕು ಅನ್ನೋ ನೇಮ್ ಇದೆ. ಆದರೆ ಆ ಧರ್ಮಕ್ಷೇತ್ರದೊಳಗೇ ಎಂಟರ್ಟೈನ್ಮೆಂಟ್ ಮಾಡ್ಕೊತ ಬರ್ತಾ ಇರೋ ಜನರು ನೋಡಿದ್ದೀವಿ ನಾವು. ಆದರೆ ಹಂಗಾಗಬಾರ್ದು. ವಿಶೇಷವಾದಂಥದ್ದು ನಮ್ಮ ಘಟಪ್ರಭಾ ಭಕ್ತಾದಿಗಳು ಹಾಗೂ ಸುತ್ತಮುತ್ತ ಭಕ್ತಾದಿಗಳು ಭಾಳ ಸುಂದರವಾದಂತಹ ಮುಂಜಾನೆ ಟೈಮ್ ನಾಮಸ್ಮರಣೆಯನ್ನು ಮಾಡ್ಕೊತ ಬಂದಿರಲ್ಲ, ಭಾಳ ಅದೊಂದು ಖುಷಿ. ಯಾಕಂದರೆ ಇದೊಂದು ವ್ಯಾಪಾರ, ಇದೊಂದು ಸುಗ್ಗಿ. ಇದು ಈ ಸುಗ್ಗಿ ಒಳಗೆ ನಾವು ಮಾಡ್ಕೊಂಡು ಪದರಿನೇ ಕಟ್ಕೊಂಡು ಹೋದ್ವಿಪ್ಪ ಅಂದರೆ ಪುಣ್ಯ ಅನ್ನೋದು ಮುಂದಿನ ವರ್ಷ ಬರೋ ತನಕ ಅದು ನಮಗೆ ಉಳಿತಿದೆ. ಮತ್ತು ಮುಂದಿನ ವರ್ಷದ ಕಟ್ಕೊಂಡು ಹೋಗೋದು ಅಂತ ಇದು ನೋಡಿದಾಗ ನಿಮಗೇನಾಗಿ ಸುಮಾರು ಎಲ್ಲರೂ ತಮ್ಮ ತನುಮನಧನದಿಂದ ಸಹಾಯವನ್ನು ಮಾಡ್ತಾ ಅಂದರೆ ಆ ಮಲ್ಲಯ್ಯಗೆ ಅರ್ಪಣೆಗೆ ಆಗ್ತದೆ ತಿಳ್ಕೊಂಡು ಎಲ್ಲರೂ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟ ಒಂದು ಸೇವೆಯನ್ನು ನೀವು ಮಾಡ್ತೀರಿ. ಅದ್ರ ಜೊತೆಗೆ ನನಗೂ ಭಾಳ ವಿಶೇಷ ಅಂದ್ರೆ ಬಂದ 3 ದಿವಸ ಆಯ್ತು, ನಾ ಇನ್ನೂ ಮೊದಲೇ ಬಂದಿದ್ರೆ ಚಲೋ ಇತ್ತಲ್ಲ, ಇಷ್ಟಕ್ಕೆ ಇಷ್ಟ ಆನಂದ ಆಯ್ತು ಅನ್ನುವಂಥದ್ದು ಭಾಳ ಖುಷಿ ಅನ್ನಿಸ್ತೀರಿ. ಅದಕ್ಕಾಗಿ ಮುಂದೆ ಪ್ರತಿ ವರ್ಷ ಈ ಜನ ಏನು ಇಷ್ಟದಲ್ಲ ಇನ್ನು ಇದು ಡಬಲ್ ಆಗ್ತಾ ಹೋಗಬೇಕು ಮತ್ತು ಎಲ್ಲರೂ ಸೇವೆಯನ್ನು ಮಾಡ್ತಾ ಹೋಗಬೇಕು. ಮತ್ತು ಏನಾರು ತಮ್ಮ ಅಭಿಪ್ರಾಯಗಳನ್ನಿದ್ರೆ ವಿಚಾರಪಟ್ಟು ಹೇಳಬೇಕು. ನಮ್ಮ ಮಲ್ಲಾಪುರದಾಗ ಬಾಗೇವಾಡಿ ಅಂತೇಳಿ ಅದೊಂದು ಮಣಿತಾನ ಐತ್ರಿ. ನಮ್ಮ ಪವನೇರವ್ರ ಅವರ ಸೇವಾ ಅವ್ರ ಸೇವಾ ಅದ್ರಾಗ ಗೋವಿಂದ ಆಗಿಲ್ರಿ. ಈ ವರ್ಷದ ದೊಡ್ಡ ಪವನೇರು ಬಂದಿಲ್ಲ ಅವ್ರು. ಮುಂದೆ ನಮ್ಮ ಗಿರಿಯಪ್ಪಗಳಾಗಲಿ ಎಲ್ಲ ಹುಡುಗರ್ರಿ ಅವ್ರ ಗೋವಿಂದನಕ ರಾತ್ರಿ ಹಗಲಿ ಕಂಬಿ ಹಿಂಬಾಲ ಇರ್ತಾನ್ರಿ ಪೂಜಾರಿ. ಓಂ ನಮ್ ಶಿವ ಅಂದ್ಕೊಂಡು ಎಲ್ಲರೂ ಅವ್ನ ಹಿಂಬಾಲ ಎಲ್ಲರೂ ಓಂ ನಮ್ ಶಿವ ಅನ್ಕೊಂಡು ಬರ್ತಾರೆ. ಅದಕ್ಕೆ ಒಂದು ಬಡ್ಡಿ ಪೌಂಡಿ ಚಲೋ ಬೇಕು. ಅದು ಬಡ್ಡಿ ಪೌಂಡಿ ಚಲೋ ಇದ್ರೆ ಓಂ ನಮ್ ಶಿವ ಅಂದ್ರೆ ಓಂ ನಮ್ ಶಿವ ಅಂತಾರೆ, ಹರ ಹರ ಮಹಾದೇವ್ ಅಂತಾರೆ. ನಾವು ಹಂಗೆ ಹೋಗೋಣಪ್ಪ ಅಂದ್ರೆ ಹಂಗೆ ಹೋಗ್ತಾರೆ. ಅದಕ್ಕೆ ಗುರುಗಳು ಅದಕ್ಕೆ ಮಾರ್ಗದರ್ಶನ ನಮ್ಮ ಬಸವ ಸ್ವಾಮಿಗಳಾಗಲಿ ಮತ್ತು ಎಲ್ಲರದು ಆಗಲಿ ಐತೆ ಅಂತ ನಮ್ಗೆ ಅನುಕೂಲ ಆಗೈತೆ ಅಂತ ಹೇಳಿ ಹೇಳ್ಬೋದು. ಇಲ್ಲಿವರೆಗೆ ತಮ್ಮ ಅನಿಸಿಕೆಗಳು ಹಾಗೂ ಪರಮಾತ್ಮನ ಸೇವೆಯಲ್ಲಿ ಅಂದರೆ ಪಾದಯಾತ್ರೆಯಲ್ಲಿ ತಮ್ಮ ಅನುಭವಗಳು ಹಂಚಿಕೊಂಡಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯ ತಯಾರದ ಜೊತೆಗೆ ನಿತ್ಯದಲ್ಲಿ ಈ ಮಲ್ಲಿಕಾರ್ಜುನ ಕಂಬಿ ಪೂಜೆಯನ್ನು ನೋಡುವುದೇ ಒಂದು ಅದ್ಭುತವಾದದ್ದು. ಅದೇ ರೀತಿಯಾಗಿ ಈ ವೆಂಕಟಾಪುರ ಗ್ರಾಮದ ಕೊನೆಯ ಒಂದು ಯಾತ್ರೆ ಅಂದರೆ ಇಲ್ಲಿಂದ
ಎಲ್ಲ ಭಕ್ತಾದಿಗಳಿಗೆ ಒಂದು ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಈ ಒಂದು ಕಂಬಿ ಪೂಜೆಯಲ್ಲಿ ತೊಡಗಿದ್ದನ್ನು ಭಕ್ತರನ್ನು ನೋಡೋಣ ಬನ್ನಿ. आयुः आरोग्य ऐश्वर्य अभिवृद्ध्यर्थं धर्मार्थ काममोक्ष चतुर्विध फलपुरुषार्थ सिद्ध्यर्थं संभवितं उपकारिणा यावत् शक्ति षोडशोपचारपूर्वकः एकवारं श्री महागणपति महापूजां कर्तृ ओम कलशपूजां ओम कलशस्य मुखे रुद्रकण्ठे विष्णुसमाश्रितः मूलेऽत्र सुवर्णामध्यमात्रा कुक्षोतुसागरा सर्वे सप्तदीपा वसुन्धरा कुञ्जनवदा सर्वे कलशाम्भोजमाश्रितः गायत्री देवतापुत्रे शान्ते पुत्रे गणितायां तु शान्तत्वं कारकः गङ्गे जमुने चैव गोदावरी सरस्वते नर्मदे सिन्धु कावेरी जलसंगमः कलशे रुद्रामृतमावाह्य पूजाद्रव्याणि आत्मानं समक्षा देशं सर्जयेता भद्राकारमुपासितं पशुपतेरुस्तङ्गमध्यस्थितं वासं पोषतं सरसिजं वासं ददानं परं हे श्रीगणनायकं भवहरं चन्द्रार्धमौलिं शिवं गणानां त्वा गणपतिं नमामहे कविं कविनामश्रवस्त्रं ज्येष्ठराजं ब्रह्मणा ಭಕ್ತಾದಿಗಳು ಎಲ್ಲರೂ ಬಂದು ಮಲ್ಲಿಕಾರ್ಜುನ ಮಲ್ಲಯ್ಯನ ಒಂದು ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ನಾಮಸ್ಮರಣೆಯನ್ನು ಮಾಡ್ತಾ ಇಲ್ಲಿಂದ ಒಂದು ಮಹಾಪ್ರಸಾದವನ್ನು ತೆಗೆದುಕೊಂಡು ಇಲ್ಲಿಂದ ವೆಂಕಟಾಪುರ ಒಂದು ಗ್ರಾಮದ ಮೂಲಕವಾಗಿ ಶ್ರೀಶೈಲದ ಒಂದು ಪರ್ವತವನ್ನು ಅಂದರೆ ಅರಣ್ಯ ಪ್ರದೇಶದಲ್ಲಿ ಹೋಗುವಂತಹ ತಯಾರಿಯಲ್ಲಿ ಕೆಲವೊಂದಷ್ಟು ಜನ ಇದ್ದಾರೆ, ಹಾಗೂ ಕೆಲವೊಂದಷ್ಟು ಶ್ರವಣವನ್ನು ಮಾಡ್ತಾ ಕೂತಾರೆ, ಕೆಲವೊಂದಷ್ಟು ಜನ ಪ್ರಸಾದದ ವ್ಯವಸ್ಥೆಯಲ್ಲಿ ತೊಡಗಿದ್ದಾರೆ. ಕೊನೆಯದಾಗಿ ಎಲ್ಲರೂ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೋಡೋಣ ಬನ್ನಿ. कर्पूरनिन्दं दीपं समपात्रे महापुत्रः कर्पूरमहामङ्गलजलाञ्जनं दर्शयामि संसारसारं दुर्जगेन्द्रहारं सदा वसन्तं हृदयारविन्दे भवं भवामि सहितं नमामि भवं भवामि सहितं नमामि भवं भवामि सहितं नमामि
ದೇವರಿಗೆ ಒಡೆಯ ಬಂದಿದನು ಚೆನ್ನ ಎಲ್ಲ ದೇವರಿಗೆ ಒಡೆಯ ಬಂದಿದನು ಚೆನ್ನ ಮಲ್ಲ ದೇವರಿಗೆ ಒಡೆಯ ಬಂದಿದನು ಚೆನ್ನ ಮಲ್ಲ ಅನ್ನದಾನಿ ಬೋರ ಮಲ್ಲ ಚಿನ್ನದ ಗೂಡಿ ಚೆನ್ನ ಮಲ್ಲ ಚಿನ್ನದ ಗೂಡಿ ಚೆನ್ನ ಮಲ್ಲ ಎಲ್ಲಿ ನೋಡಿದರು ತಾನಲ್ಲ ನಂಬಿದ ಭಕ್ತ ಪಾತಾಳ ಲೋಕಕ್ಕೆ ಈಶ್ವರನೇ ಅಧಿಕ, ಎಲ್ಲ ನದಿಗಳಲ್ಲಿ ಗಂಗಾಳಿಗೆ ಅಧಿಕ, ಎತ್ತುಗಳಲ್ಲಿ ಗೂಳಿ ಅಧಿಕ, ಎತ್ತುಗಳಲ್ಲಿ ಜ್ಯೋತಿ ಅಧಿಕ, ಭಕ್ತಿಯಲ್ಲಿ ಬಸವಣ್ಣ ಅಧಿಕ, ಸಂಘದೊಳಗೆ ಶಿವಶರಣರ ಸಂಘವೇ ಅಧಿಕ, ಬಣ್ಣದಲ್ಲಿ ಬಿಳಿಯದೇ ಅಧಿಕ, ಪತ್ರಿಗಳಲ್ಲಿ ಬೆಲ್ಪತ್ರೆ ಅಧಿಕ, ಪುಷ್ಪಗಳಲ್ಲಿ ಮಲ್ಲಿಗೆ ಪುಷ್ಪ ಅಧಿಕ, ರಾತ್ರಿಗಳಲ್ಲಿ ಶಿವರಾತ್ರಿ ಅಧಿಕ, ಹಣ್ಣುಗಳಲ್ಲಿ ಪತಿವ್ರತ ಅಧಿಕ, ಹಣ್ಣುಗಳಲ್ಲಿ ಮಾವಿನ ಹಣ್ಣು ಅಧಿಕ, ಸಕಲಕ್ಕೂ ಶಾಂತಿ ಅಧಿಕ, ಮಾತಿನಲ್ಲಿ ಮೃದೋಧಿಕ, ಮನುಷ್ಯರಲ್ಲಿ ಜ್ಞಾನಿ ಅಧಿಕ, ದೇವ ಭದ್ರ ಕಾಳಿಯ ರಮಣ ಕಂದಕ ಮಲ್ಲ, ನಮ್ಮ ಬ್ರಹ್ಮದಳು ಮೇಲಾಗಿ ಧೂಳದಕ್ಕೆ ಬ್ರಹ್ಮನ ಸೆರೆ ಹೊಡೆದ ದೊರೆ, ಯಾರು ಸರಿ ಉಂಟೆ ಜಗದೊಳಗೆ ನನ್ನ ಮಹಿಮೆ ಅಂದಿಗುಂಟು ಇಂದಿಗಿಲ್ಲಂತೆ ಹೇಳುವ ಹಠವಾದಿಗಳಿಗೆ ನೀನೇ ಗಂಡ, ಹರಿಗೆ ಹರಿಸರಿ ಎಂದು ನುಡಿಯುವ ವಾದಿಗಳೇ ನೀವು ಕೇಳಿರು, ಹರಿಯು ರಾಕ್ಷಸರಿಗೆ ಕೊಟ್ಟ ವರಗಳನ್ನು ತಪ್ಪಿಸಿ ಹರನ ಆಜ್ಞೆಯಿಂದಲೇ ಹರಿಯು ಸಂಹಾರ ಮಾಡಿದರೆಂದು ಬರೀ ಮಾತುಗಳನ್ನು ಆಡುವುದು ತರವಲ್ಲ. ಅದು ಹೇಗೆಂದರೆ ಶಪ್ಪ ಸೂರ ಅವನ ಸೂರ ಮುಂತಾದ ದೈತರನ್ನೆಲ್ಲ ಹರನ ಆಜ್ಞೆಯಿಂದಲೇ ಹರಿಯು ಸಂಹಾರ ಮಾಡಿದನು. ಹರಿಯು ಜ್ಞಾನ ಸ್ವರೂಪನಾದರೆ ಬ್ರಹ್ಮಣಿ ಹರಿಸಿ ಎನ್ನುವ ಜ್ಞಾನದಿಂದ ಕೊಂದ ಕಾರಣವೇನು? ಹರಿಗೆ ಅಚ್ಯುತ ನಾಮವಿದ್ದರೆ ಭವಭವದಲ್ಲಿ ಸತ್ತು ಹುಟ್ಟಿರಲೇಕೆ? ಹರಿಯು ಪರಮ ಪುರುಷೋತ್ತಮನಾದರೆ ಸಾರತ್ವದಿಂದ ಚೋರನಾಗಿ ಪರಸತಿಯನ್ನು ರಮಿಸಿದನಿಗೆ. ಸರ್ವ ವಿಷ್ಣುಮಯಂ ಜಗತ್ತು ಎಂಬಲ್ಲಿ ತನ್ನ ಅರಸಿಯನ್ನು ಕದ್ದೊಯ್ಯುವಾಗ ಎಲ್ಲಿದ್ದನೋ ಹರಿಯು ರಕ್ಷಣಾ ಕರ್ತನಾದರೆ ಮನ್ಮಥನನ್ನು ಸುಟ್ಟ ಬಳಿಕ ಮರಳಿ ರಕ್ಷಿಸದೆ ಹೋದನೇಕೆ? ಹರಿಯು ಈ ಜಗತ್ತಿಗೆ ಕರ್ತನಾದರೆ ಜಗತ್ತನ್ನು ಜಗದೇಶ್ವರನು ಜಲಪರಾಜ ಮಾಡಿದ ಕಾಲದಲ್ಲಿ ಮಮತ್ಕರ್ತ ಮಹೇಶ್ವರನೆಂದು ಆಲದೆ ಎಲೆಗಳಿಗೆ ತೇಲಿದ ಕಾರಣವೇನು? ದುಷ್ಟರ ನಿಗ್ರಹಕ್ಕೂ ಶ್ರೇಷ್ಠರ ಪರಿಪಾಲನೆಗೂ ನಮ್ಮ ಶಿವನೇ ಕರ್ತನು. ಅದು ಹೇಗೆಂದರೆ ಕಾಲಾಸೂರ, ಪದ್ಮಾಸೂರ, ತಾರಕಾಸೂರ, ಅಜಾಸೂರ, ಮಲ್ಲ, ಲೋಚನ ಮಲ್ಲ, ರಕ್ತ ಬೀಜ ಹೈಗ್ರಿಯ, ಶಂಭೋ ನಿಶಂಭೋ ದೊಡ್ಡ ದೊಡ್ಡ ದಾನವರೆಲ್ಲ ನಮ್ಮ ಶಿವನೇ ಸಂಹಾರ ಮಾಡಿದ್ದಾನೆ. ನಮ್ಮ ಶಿವನು ನಂಬಿದವರನ್ನು ಬಿಂಬಿಡದ ಕಾಯ್ದ ಪರಿ ಹೇಗೆಂತೆ ಯಮನಿಗೆ ಪ್ರಾಣ ಕೊಟ್ಟ, ಮಾರ್ಕಂಡನಿಗೆ ಆಯುಷ್ಯ ಕೊಟ್ಟ, ಹನುಮಂತನಿಗೆ ಬಲವನ್ನೇ ಕೊಟ್ಟ, ಅರ್ಜುನನಿಗೆ ಪಾಶಪಾಸ್ತ್ರ ಕೊಟ್ಟ, ಕುಬೇರನಿಗೆ ಧನವಿಕ್ಕಿದ, ರಾಮನಿಗೆ ಜಯವಿಕ್ಕಿದ, ಕೃಷ್ಣನಿಗೆ ಸಂತಾನವಿಕ್ಕಿದ, ಶಿವನಿಗೆ ಕಣ್ಣು ಕೊಟ್ಟ, ಶರೀರ ಕೊಟ್ಟ, ಅಧಿಕಾರವನ್ನೇ ಕೊಟ್ಟ, ವಸ್ತುಗಳಿಗೆ ಮೋಕ್ಷ ಕೊಟ್ಟ, ಯೋಗಿಗಳಿಗೆ ಮಹಿಮೆ ಕೊಟ್ಟ. ಸಕಲಕ್ಕೂ ಶಿವನೇ ಕಾರಣ. ಶಿವನೇ ಸರ್ವಂತರಾಮಿ, ಶಿವನೇ ಶ್ರೇಷ್ಠನಂತ ಆಗಮಾನಿಕ ಮಾದಿ ಪುರಾಣದಲ್ಲಿ ಆಗಿದೆ. ದೇವಾ ಭದ್ರಕಾಳಿಯ ರಮಣ ಜಲಕಂಠಕ ಮಲ್ಲ, ನಮ್ಮ ಬ್ರಹ್ಮದಳು ಮೇಲಾಗಿ ಧೂಳಕ್ಕೆ ಬ್ರಹ್ಮನ ಸೆರೆ ಹೊಡೆದವರೇ ಯಾರು ಸರಿ ಉಂಟೆ ಜಗದೊಳಗೆ ನನ್ನ ಮಹಿಮೆ ಅಂದಿಗುಂಟು ಇಂದಿಗಿಲ್ಲಂತ ಹೇಳುವ ಹಠವಾದಿಗಳಿಗೆ ನೀನೇ ಗಂಡ. ಧರ್ಮ 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 ಅನ್ನುವ ಅಪ್ಪಗಳಿರ ನೀವು ಕೇಳಿರು. ಧರ್ಮದ ಶತಪಥವೇನು? ಧರ್ಮದಿಂದ ನಡೆದ ಬಲಿ ಚಕ್ರವರ್ತಿ ಪಾತಾಳಕ್ಕೆ ಹೋದ, ಧರ್ಮದಿಂದ ನಡೆದ ಕರ್ಣಾದಿ ತ್ಯಾಗ ಮಾಡಿದ, ಧರ್ಮದಿಂದ ನಡೆದ ಪರಶುರಾಮನಂತೂ ಲೋಕ ಭ್ರಷ್ಟನಾಗಿ ಹೋದ. ಧರ್ಮಕ್ಕ ಜಯ ಉಂಟೆ ಮಂಗ ಮುಣಿಜರಿ. ಕಲಿಯುಗದಲ್ಲಿ ಧರ್ಮಕ್ಕ ಜಯ ಉಂಟಾದರೆ ಧರ್ಮ ಬೋಧಕನಾದ ಯೇಸು ಕ್ರಿಸ್ತನನ್ನು ಸ್ವರ್ಗಿಗೆ ಏರಿಸಲ್ಪಟ್ಟದೇಕೆ? ಹರೇ ವೀರಭದ್ರ, ಹರೇ ಕಾಳಿಂಗ ರುದ್ರ, ಅಭಿನಮಗೆ ರುದ್ರ, ಕರುಣಾ ಸಮುದ್ರ, ನನ್ನ ಮಹಿಮೆ ಅಂದಿಗುಂಟು ಇಂದಿಗೆಲ್ಲಂತ ಹೇಳುವ ಹಠವಾದಿಗಳಿಗೆ ನೀನೇ ಗಂಡ. ಋತುವಾಕ್ಯ ಪರಿಪಾಲನೆಯಿಂದ ರಾಮಚಂದ್ರ ದೇವ ದೊಡ್ಡವರೆನಿಸಿಕೊಂಡ, ಮಾತೃವಾಕ್ಯ ಪರಿಪಾಲನೆಯಿಂದ ರುಕ್ಮಾನಂದ ಯಶಸ್ಸು ಹೊಂದಿದ, ಸತ್ಯ ಸದಾಚಾರದಿಂದ ಭೀಷ್ಮರನ್ನು ಕೊಂಡಾಡಲ್ಪಟ್ಟಿತು, ಸತ್ಯ ವಾಕ್ಯದಿಂದ ಹರಿಶ್ಚಂದ್ರ ಖ್ಯಾತಿಯನ್ನೇ ಪಡೆದ, ಧರ್ಮದಲ್ಲಿ ಬಲಿ ಚಕ್ರವರ್ತಿ ಪ್ರಸಿದ್ಧನಾದ, ಅಸಾಧಾರಣ ಗುಣದಿಂದ ಧರ್ಮರಾಜ ದೊಡ್ಡವನೆನಿಸಿಕೊಂಡ. ಒಬ್ಬ ಪ್ರಾಣಿ ಪೂರ್ಣ ಸುಖವನ್ನು ಹೊಂದಬೇಕಾದರೆ
ಪುರುಷ ಪ್ರಯತ್ನವೇ ಮುಖ್ಯವಾದ ಕಾರಣ. ದೇವ ಭದ್ರ ಕಾಳಿಯ ರಮಣ ಜಲಕಂದಕ ಮಲ್ಲ ಬ್ರಹ್ಮದಳು ಮೇಲಾಗಿ ದುರುಳ ದಕ್ಷ ಬ್ರಹ್ಮನ ಸೆರೆಬಡದವರೇ ನಿಮಗಾರು ಸರಿ ಒಂಟೆ ಜಗದೊಳಗೆ ನಿನ್ನ ಮಹಿಮೆ ಅಂದಿಗುಂಟು ಅಂತ ಹೇಳುವ ವಾತಿಗೆ ನೀನೇ ಗಂಡ. ಸೀತಾರಾಮಗ ಬುದ್ಧಿ ಹೇಳಿದ ಅಯ್ಯ, ಸೀತಾರಾಮಗ ಬುದ್ಧಿ ಹೇಳಿದ ಅಯ್ಯ, ಬುದ್ಧಿ ತರೋ ಸರಳಗ ಮಾಯ ಮಲ್ಲಯ್ಯ, ಬುದ್ಧಿ ತರೋ ಸರಳಗ ಮಾಯ ಮಲ್ಲಯ್ಯ, ಮಲ್ಲಯ್ಯ ಶಿಖಲೆಲ್ಲ ಕೊಳದಲ್ಲಿ ಹಾಯಾನ, ಮಲ್ಲಯ್ಯ ಶಿಖಲೆಲ್ಲ ಕೊಳದಲ್ಲಿ ಹಾಯಾನ, ಕಾಲ ಭಕ್ತಿಗೆ ಬಲಿದು ಹೇಳಿದ ಮಲ್ಲಯ್ಯ, ಕಾಲ ಭಕ್ತಿಗೆ ಬಲಿದು ಹೇಳಿದ ಮಲ್ಲಯ್ಯ, ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿಕೋರೋ ಮಲ್ಲಯ್ಯ, ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿಕೋರೋ ಮಲ್ಲಯ್ಯ, ಮೆಚ್ಚಿಕೋರೋ ಮಲ್ಲಯ್ಯ, ಮೆಚ್ಚಿಕೋರೋ ಮಲ್ಲಯ್ಯ. ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾ ಆನಕಲ್ಲ ಗುರುವಾರೇಶ್ವರ ಸಮೇತ ವೀರಭದ್ರೇಶ್ವರ ರಾಮ ಸಮೇತ ಮಹಾರಾಜ ಕಿ ಜೈ, ಜಯ ಮಂಗಲಂ ಜಯ ಪಾರ್ವತಿ ಬರ್ರಿ ಹಂಗ ಬಡ ಬಡ ಬರ್ರಿ. ಎಲ್ಲರೂ ದೇವ್ರ ಎಲ್ಲಾರು ತಗೊಂಡ್ ಹೋಗ್ಬೇಕು. ನಾ ತಗೊಂಡಲ್ಲ ನೀವ್ ತಗೊಂಡ್ ಅನ್ಬೇಡ್ರಿ. ಅವ್ನು ಯಾವ ಸೇವಾ ಇಲ್ಲಿ ಗುಡ್ದಾಗ ಮಾಡ್ತೀರಿ ಅವ್ನು ಮುಂದಿನ ವರ್ಷ ಫಲ ಸಿಗ್ತೈತಿ. ನನಗೆ ಸಿಕ್ಕೈತಿ ಅಂತ ನಿಮ್ಗೆ ಹೇಳತ್ತಾನ. ಅದಕ್ಕೆ ಎಲ್ಲರೂ ದಯವಿಟ್ಟು ಕೈ ಮುಗಿದು ಹೇಳ್ತಾನೆ. ಎಲ್ಲರೂ ಕರ್ಕೊಂಡು ಎಲ್ಲರೂ ಕುಡ್ಕೊಂಡ ಚೆನ್ನಾಗಿ ಹೋಗ್ರಿ. ಹೆಣ್ಮಕ್ಳು ಕರ್ಕೊಂಡು ಹೋಗ್ರಿ. ಗಂಡು ಮಕ್ಳು ಓಡಿ ಹೋಗ್ಬೋದು. ಹೆಣ್ಮಕ್ಳು ಒಬ್ರು ನಡೀತೈತಿ, ಒಬ್ರು ನಡೆಯಂಗಿಲ್ಲ. ಅವ್ರು ಕರ್ಕೊಂಡು ಹೋಗ್ಬೇಕಂತ ಹೇಳ್ತೇನೆ ನಿಮ್ಗೆ. ಭಕ್ತಾದಿಗಳು ಆ ಮಲ್ಲಿಕಾರ್ಜುನ ಪರಮಾತ್ಮನ ಪೂಜೆಯನ್ನು, ಕಂಬಿ ಪೂಜೆಯನ್ನು ಮುಕ್ತಾಯವನ್ನು ಮಾಡಿ ಹಾಗೂ ಪ್ರಮುಖರ ಒಂದು ಮಾರ್ಗದರ್ಶನದಲ್ಲಿ, ಅಂದರೆ ನಿಕಟವಾದಂತಹ ಮಾರ್ಗದಲ್ಲಿ ಪ್ರಯಾಣ ಬೆಳೆಸುವುದಿರುತ್ತದೆ. ಅದಕ್ಕಾಗಿ ಬಂದಂಥ ಎಲ್ಲ ಭಕ್ತರನ್ನು ಕೂಡಿ ಕರೆದುಕೊಂಡು ಹೋಗಿರಿ ಅನ್ನುವಂಥದ್ದನ್ನು ಪ್ರಮುಖರು ಎಲ್ಲರಿಗೂ ಒಂದು ವಿನಯಪೂರ್ವಕವಾಗಿ ಮಾರ್ಗದರ್ಶನವನ್ನು ನೀಡುತ್ತಾ ಮುಕ್ತಾಯವನ್ನು ಮಾಡಿ ಕೇವಲ ಎಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಹೋಗಿರಿ ಅಂತೇಳಿ ಭಾಳ ಒಂದು ಒಳ್ಳೆಯ ಥರದಲ್ಲಿ, ಅಂದರೆ ಅದು ಪ್ರಸಾದವನ್ನು ಹೆಂಗೆ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ರುಚಿಕಟ್ಟವಾದಂತಹ ಪ್ರಸಾದವನ್ನು ಹೌದನ್ಬೇಕು ಸ್ವಾಮಿಗಳ ನಿಮ್ಮದ ವಿಶೇಷವಾದಂಥ ಎಲ್ಲ ಭಕ್ತಾದಿಗಳು ಪ್ರಸಾದ ಚೆನ್ನಾಗಿ ಮಾಡಬೇಕು, ಭಕ್ತಾದಿಗಳು ಚೆನ್ನಾಗಿ ಹೋಗ್ಬೇಕು. ಯಾವುದು ಅದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳು ಪ್ರಸಾದ ಸೇವನೆಯನ್ನು ಮಾಡ್ತಾ ಹಾಗೂ ಬಂದಂಥ ಭಕ್ತಾದಿಗಳಿಗೂ ಪ್ರಸಾದ ನೀಡುವ ವ್ಯವಸ್ಥೆಯನ್ನು ಮಾಡ್ತಾ ಹಾಗೂ ಮುಂದಿನ ಒಂದು ಪಾದಯಾತ್ರೆಗೆ ನಡೆಯುವಂಥ ಭಕ್ತಾದಿಗಳಿಗೆ ವಿಶೇಷವಾದಂತಹ ವ್ಯವಸ್ಥೆಯನ್ನು ಮಾಡ್ತಾ ಈ ಒಂದು ಸೇವೆಯನ್ನು ನೋಡುವುದೇ ಒಂದು ವಿಸ್ಮಯವಾದಂಥದ್ದು ಅಂತ. ಅದೇ ರೀತಿಯಾಗಿ ಎಲ್ಲ ಭಕ್ತರು ಇನ್ನು ಈ ಪ್ರಸಾದ ಸೇವನೆಯನ್ನು ಮಾಡ್ತಾ ಪ್ರಸಾದದ ಒಂದು ಸೇವೆಯಲ್ಲಿ ಪಾಲ್ಗೊಂಡು ಮತ್ತೆ ಭಕ್ತರಿಗೆ ಪ್ರಸಾದವನ್ನು ನೀಡುವುದಾಗಿರಬಹುದು. ಎಲ್ಲ ದೃಷ್ಟಿಯಿಂದ ತಮ್ಮ ಸೇವೆಯನ್ನು ಮುಕ್ತಾಯಗೊಳಿಸ್ತಾ ಹಾಗೂ ಮುಂದಿನ ತಯಾರಿಯಲ್ಲಿ ಭಕ್ತರು ಇಲ್ಲಿಂದ ಒಂದು ನಿರ್ಗಮನವನ್ನು ಮಾಡ್ತಾ ಇದ್ದಾರೆ. ಅಂದರೆ ವಿಶೇಷವಾದಂಥದ್ದು ಅಂದರೆ ಈ ಘಟಪ್ರಭಾ ಭಕ್ತಾದಿಗಳು ಅಷ್ಟೇ ಇಲ್ಲ, ಘಟಪ್ರಭಾದ ಸುತ್ತಮುತ್ತಲಿನ ಎಲ್ಲ ಗ್ರಾಮದು, ಅಂದರೆ ಅವು ಎಷ್ಟೋ ಹಳ್ಳಿಗಳು ಜನ ಈ ಘಟಪ್ರಭಾ ನದಿಗೆ ಕೆಲವೊಂದಷ್ಟು ಉಪನದಿಗಳು ಬಂದು ಕೂಡ್ತಾ
ಬಾಳಿಕಾಯಿ ಶಿಕಾರಿನೇ. ಅದೇ ರೀತಿಯಾಗಿ ಘಟಪ್ರಭ ಅನ್ನುವಂಥ ನಾಮಸ್ಮರಣೆ, ಶ್ರೀಶೈಲಕ್ಕೆ ಹೋಗುವಂಥ ನಾಮಸ್ಮರಣೆ ಭಕ್ತರ ಜೊತೆಗೆ ಸುತ್ತಮುತ್ತ ಎಷ್ಟೋ ಹಳ್ಳಿಯ ಜನರು ಭಕ್ತಾದಿಗಳು ಬಂದು ಪಾಲ್ಗೊಂಡಿದ್ದಾರಲ್ಲ, ಅವರಿಗೆ ನಾನು ಕೆಲವೊಂದಷ್ಟು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತೆ ಒಂದು ಭೀಮನ ಕೊಳ್ಳದ ಹಾಗೂ ಅರಣ್ಯ ಪ್ರದೇಶದಲ್ಲಿ ಹೋಗುವಂತಹ ಭಕ್ತಾದಿಗಳು ಯಾವ ರೀತಿಯ ಕಷ್ಟಗಳನ್ನು ಪಡೆದುಕೊಂಡು ಯಾತ್ರೆಯನ್ನು ಮಾಡ್ತಾರೆ, ಯಾವ ರೀತಿ ಒಂದು ಭಗವಂತನ ಚಿಂತನೆಯಲ್ಲಿ ಆ ಬೆಟ್ಟಗಳನ್ನು ಹತ್ತಿ ಇಳುವುದನ್ನು ಮಾಡ್ತಾರೆ ಅನ್ನುವಂತಹ ವಿಷಯವಾದಂತಹ ವಿಡಿಯೋವನ್ನು ಮುಂದಿನ ಸಂಚಿಕೆಯಲ್ಲಿ ತಯಾರು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ತಾವು ಶ್ರವಣ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ಒಂದು ವಿಡಿಯೋವನ್ನು ನೋಡಿದವು ತಾವೆಲ್ಲರೂ